ಅಕ್ಕ. ಅಯ್ಯೋ ಗುರುಗಳೇ, ನಾವು ಒಂದು 2 ಸತಿ ತುಂಬಾ ಟ್ರೈ ಮಾಡಿದೀವಿ ಗುರುಗಳೇ ಇದಕ್ಕೋಸ್ಕರ. ಆದ್ರೆ ನಾವೇ ಪ್ರಯತ್ನ ಬಿದ್ದು ಬರಕ್ ಆಗ್ಲಿಲ್ಲ. ಒಂದ್ ಸತಿ ಬಂದು ವಾಪಸ್ ಬಂದ್ವಿ ಅಷ್ಟೇ. ಇವಾಗ ಆನ್ಲೈನ್ ಅಲ್ಲಿ ನಮ್ಮ ಮನೆಯವ್ರ ಕಡೆಯಿಂದ ನನ್ಗಷ್ಟು ಗೊತ್ತಾಗಲ್ಲ. ಇಲ್ಲ, ನೀವಾಗ ನಾನು ಆನ್ಲೈನಿಗೆ ಅಂತ ಬೇರೆ ಫೋನ್ ಇಟ್ಕೊಂಡಿದ್ದೀನಿ. ನೀವು ಫೋನ್ ನಮ್ಮ ಆಫೀಸಲ್ಲಿ ವಿತಿನ್ ಒಂದು ವಾರದಲ್ಲಿ ನಾನು ಆನ್ಲೈನಿಗೆ ಬಂದುಬಿಡ್ತೀನಿ. ಒಂದ್ಸರಿ ಫುಲ್ ಇವತ್ತು ಬೆಳಗಿಂದ ಎಲ್ಲ ಆನ್ಲೈನ್ ಕ್ಲಿಯರ್ ಮಾಡಿಕೊಟ್ಬಿಟ್ಟು ಬಂದೆ. ಸರಿ ಗುರುಗಳೇ, ಈ ಸರ್ತಿ ಮಾಡಿಸ್ತೀನಿ. ನನ್ನ ಮಗ ಬಂದ್ರೆ ಅವನ ಕೈಯಲ್ಲೇ ಮಾಡಿಸ್ತೀನಿ ಗುರುಗಳೇ. ಯಾರೆಲ್ಲ ಈಗ ನಮ್ಮ ಮುಂಚೆ ಆನ್ಲೈನು 3,000 ರೂಪಾಯಿ ಇತ್ತು. ನಾನು ಆನ್ಲೈನ್ ಇವಾಗ 2,400 ರೂಪಾಯಿ ಮಾಡಿದ್ದೀನಿ. ನೀವು 2,400 ರೂಪಾಯಿ ಪೇ ಮಾಡಿದರೆ ಅದೇ ಫೋನ್ ನಂಬರ್ಸ್ ಯಾವ್ದಕ್ಕಾದ್ರು ಫೋನ್ಪೇ ನಂಬರ್, ನನ್ನ ಆಫೀಸ್ ನಂಬರ್ 4 ಇದೆ. ಅವು 4 ಮಾತ್ರ ನನ್ನವು. ಅವಕ್ಕೆ ಫೋನ್ ಮಾಡಿದರೆ ಸಾಕು. ಅದಕ್ಕಾಗೇ 4 ಜನ 4 ಫೋನಿಗೆ 4 ಜನ ಕೆಲಸದವರಿದ್ದಾರೆ. ಏನು ಹೇಳಿ, 4 ಜನ ಕೆಲಸದವರಿದ್ದಾರೆ. ಅವ್ರು ಎತ್ತಿಲ್ಲ ಅಂದ್ರೆ ಅವ್ರು ಎತ್ತಲಿ ಒಂದು ಬೈದು ಬೇಜಾರು ಯಾಕೆ. ಇವತ್ತು ಯಾರು ಬೈಯಂಗಿಲ್ಲ, ಹಂಗಾಗಿವೆಲ್ಲ. ಮುಂಚೆ ಹಳೆ ಸ್ಟಾಪಿಗೆ ನಾವು ಹೊಡಿವು, ಇಲ್ಲ ಅವರು ನಮ್ಮನ್ನು ಹೊಡೆಯೋರು, ನಾವು ಅವ್ರನ್ನ ಬೈವು, ನಮ್ಮನ್ನು ಅವರು ಬೈಯೋರು, ಒಂಥರ ಪ್ರೀತಿಯಿಂದ ಬೈವು. ಇವಾಗ ಹಂಗಿಲ್ಲ ಪ್ರಪಂಚ. ಮೇಡಮ್ ಸ್ಟಾರ್ಟ್ ಮಾಡಲಾ? ಹೇಳಿ ಗುರುಗಳೇ. ಓಕೆ. ಒಬ್ಬನೇ ಮಗನಾ? ಮಗ ಗುರುಗಳೇ. ಗುರುಗಳೇ, ಒಬ್ಬನೇ ಮಗ. ಓಕೆ. ಇವನ ಜಾಗದಲ್ಲಿ ರಾಹು ಮತ್ತು ಸೂರ್ಯ ಗ್ರಹ ಇದ್ದಾರೆ. ತಾತ ತಂದೆನ ಇಬ್ಬರನ್ನೂ ಅಟ್ಯಾಕ್ ಮಾಡುತ್ತೆ ಅಂತ ಹೇಳುತ್ತೆ. ತಾತ ಹೋದ್ಮೇಲೆ ತಂದೆ ಅನ್ನತ್ತೆ. ಇಬ್ಬರು ಇದ್ದಾರೆ, ಒಬ್ರು ಹೋಗ್ಯಾರ? ಒಬ್ರು ಹೋಗಿದ್ದಾರೆ ಗುರುಗಳೇ, ಇದ್ದಾರೆ. ನಿಮ್ಮ ಮನೆಯವ್ರು ಇದ್ದಾರೆ ಅಂತ ಹೇಳಿದ್ರಿ. ಗುರುಗಳೇ. ಅದನ್ನು ಹೇಳುತ್ತೆ. ಇವಾಗ ಶನಿ ದಶೆ ನಡೀತೈತೆ. 2022ರಿಂದ ಇವನ ಜಾತಕ ಕೆಟ್ಟು ಕೆರಡೈತೆ. 8ನೇ ಮನೇಲಿ ಶನಿ ಇದ್ದಾರೆ. 8ನೇವನು ಮತ್ತು 8ನೇ ಮನೆಗೆ ಹೋಗ್ಯಾನೆ. ಈ ದಶೆ ಮುಗಿಯೋದಕ್ಕೆ ಇವ್ರ ಫ್ಯಾಮಿಲಿ ಒಂದು 10-20 ಜನ ಸತ್ತೋಗ್ತಾರೆ ಅಂತ ಹೇಳುತ್ತೆ. ಅಯ್ಯೋ, ಎಷ್ಟು ಜನ ಹೇಳಿ? 10-20 ಜನ ಇರೋದೇ ಮನೆಯಾಗ. ಇವಾಗ ನಿಮಗೆ ಅನಿಸುತ್ತೆ ದೊಡ್ಡಪ್ಪ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲ ಶಿವ ಸೆಂಬ್ಲಿಂಗ್ ಅಂತಾರೆ. 2022ರಿಂದ ಬರೀ ಸಾವು ನೋಡಬೇಕು. ಇವ್ ಕೊನೆ ಲಾಸ್ಟಿಗೆ ಯಾವ ಆಗಿಲ್ಲ. ನಿಮ್ಮ ಫ್ರೆಂಡ್ಸ್ಗಳು ಹೋಗ್ಬಿಟ್ಟಿರ್ತಾರೆ. ಅಯ್ಯೋ ನನ್ನ ಫ್ರೆಂಡ್ಸ್ ಸತ್ತೋಗ್ಬಿಟ್ನಲ್ಲಮ್ಮ ಅಂತ ನಾವು. ಏನು ಹೇಳಿ? ಇಲ್ಲಮ್ಮ ನಮ್ಮ ಫ್ರೆಂಡ್ಸರ ಅಮ್ಮ ಸತ್ತೋದ, ಫ್ರೆಂಡ್ಸರ ಅಪ್ಪ ಸತ್ತೋದ. ಇದೆಲ್ಲ ಇವಾಗ ಹೆಚ್ಚು ಕಮ್ಮಿ 2023ರಿಂದ ಅಂತಂದ್ರು. ಇವಾಗ 23, 24, 25, 26, 4 ವರ್ಷ. ಒಂದು 3-4 ಸಾವು ನೋಡಿಲ್ಲ ಇನ್ನೂ ಗುರುಗಳೇ. ಸಂತದವ್ರು 22ರಿಂದ ಒಂದು 2 ನೋಡಿದೀವಿ ಗುರುಗಳೇ. 2 ನೋಡಿದ್ರಾ ನೆಂಟ್ರಲ್ಲಿ? ಗುರುಗಳೇ. ಅವನಿಗೆ ಪರಿಚಯ ಇರೋರು ಎಷ್ಟು ಜನ ಹೋಗ್ಯಾರೋ? ಅದು ಅಷ್ಟು ಗೊತ್ತಿಲ್ಲ ಗುರುಗಳೇ, ನಾವು ಅಬ್ಸರ್ವ್ ಮಾಡಿಲ್ಲ. ಅದರಿಂದ 8ನೇ ಮನೆ 8ಕ್ಕೆ ಹೋದರೆ ಮರಣವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಒಂದೊಂದ್ಸರಿ ಏನಾದ್ರು ಗೊತ್ತಾ, ಸತ್ತು ಸೂತ್ಕನ ಯಾರಕ್ಲಿ ಇನ್ನೊಂದು ಸತ್ಬಿಟ್ಟಿರ್ತಾರೆ. ಏನು ಹೇಳಿ? ಸತ್ತು ಒಬ್ಬರದು ಸೂತ್ಕ ಮುಗಿದಕ್ಕೆ ಮುಂಚೆನೆ ಒಬ್ಬರು ಸತ್ತಿರ್ತಾರೆ ಅಂತ. ಸೂತ್ಕ ಅನ್ನೋ ಥರ 8ಕ್ಕೆ ಹೋಗ್ಬಾರ್ದು, ಇದು ಸತ್ಯ. ಏನು ಹೇಳಿ? 8ಕ್ಕೆ ಹೋಗ್ಬಾರ್ದು ಅಂತ. 8ರಲ್ಲಿ ಶನಿ ಇದ್ದಾನೆ. ಕುಟುಂಬ ಸ್ಥಾನಾಧಿಪತಿ 8ನೇ ಮನೆಗೆ ಹೋಗಬಾರ್ದು. ಮತ್ತು 3ನೇವನು ಫ್ರೆಂಡ್ಸ್, ಅವನು 8ನೇ ಮನೆಗೆ ಹೋಗ್ಬಾರ್ದು. 3 2ನೇವನಾಗಿ 8ಕ್ಕೆ ಹೋಗಿ 8ನೇವನು ಮತ್ತೆ 8ಕ್ಕೆ ಹೋಗ್ತಾನೆ. ಚಂದ್ರ ಮತ್ತೆ ಬಂದು 8ಕ್ಕೆ ಬರ್ತಾನೆ. ಅದ ಬುಧನ ಜೊತೆ ಸೇರ್ತಾನೆ. ಬುಧ ವಿಶೇಷವಾಗಿ ಭಾಳ ಅದ್ಭುತವಾಗಿ ಜಾತಕ ಶನಿ ದೇಶ ಒಂದು ಮುಗಿಸ್ಬೇಕು. ನೀವು ತಿರುನಲ್ಲಾರು ಜಾಸ್ತಿ ಹೋಗ್ಬೇಕಮ್ಮ. ಎಲ್ಲಿಗೆ ಗುರುಗಳೇ? ತಿರುನಲ್ಲಾರು ಶನೇಶ್ವರನ ಟೆಂಪಲ್. ನಿಮ್ಮ ಮಗ ಚೆನ್ನಾಗಿ ಕ್ಲಿಕ್ ಆಗ್ಬೇಕು ಅಂದರೆ ತಿರುನಲ್ಲಾರಿಗೆ ಹೋಗ್ಬೇಕು, ಬುಧನ ಟೆಂಪಲ್ಗೆ ಹೋಗ್ಬೇಕು, ಮಧುರೆ ಮೀನಾಕ್ಷಿಗೆ ಹೋಗ್ಬೇಕು, ಮತ್ತು ತಿರುಣಾಮಲೆಗೆ ಬುಧವಾರ ದಿವಸ ದರ್ಶನ ಮಾಡಬೇಕು. ಏನು ಹೇಳಿ? ಬುಧವಾರ ಗುರುಗಳೇ. ನಮ್ಮ ತಿರುಣಾಮಲೆಯಲ್ಲಿ ಸೋಮವಾರ ಹುಣ್ಣಿಮೆನಲ್ಲೇ ಮಾಡ್ಬೇಕಂದ್ರು 3 ಹುಣ್ಣಿಮೆ ಕಳಿಸಿದೀನಿ ಗುರುಗಳೇ. ಇಲ್ಲ, ಅವೆಲ್ಲ ರಿಸಲ್ಟ್ ಬರಲ್ಲ, ಹೋಗ್ಬಾರ್ದು. ಅದೆಲ್ಲ ಹೋಗ್ಬೇಡಿ. ಪೌರ್ಣಮಿಗೆಲ್ಲ ಯಾರು ಹೋಗ್ಬೇಡಿ ಗಿರಿವಲೆಗೆ. ಬುಧವಾರ ಬಂದರೆ ಹೋಗಿ, ಇಲ್ಲ ಭಾನುವಾರ ಬಂದರೆ ಹೋಗಿ, ಒಳ್ಳೆ ರಿಸಲ್ಟ್ ಬರುತ್ತೆ. 5 ವಾರ ಮಾಡೋಕ್ಕೆ ಹೇಳಿ. ಸರಿ ಗುರುಗಳೇ. ಏನೇಳಿ? ನಾನು ಪ್ರತಿ ಬುಧವಾರ ಹೋಗ್ತಾ ಇದ್ದೀನಿ. ಹೌದ್ರಾ ಗುರುಗಳೇ? ಸರಿ ಗುರುಗಳೇ, ಈ ಬುಧವಾರ ಕೊಡ್ತೀನಿ. ನಾನು ಪ್ರತಿ ಬುಧವಾರ ನಾನು ಹೋಗ್ತಾ ಇದ್ದೀನಿ. ಹೋದ ವಾರ ನಾನು ಹೋಗಿದ್ದೆ ಗುರುಗಳೇ. ಹೋದ ವಾರ ನಾನು ಹೋಗಿದ್ದೆ. ನನ್ನ ಮಗಳಿಗೆ ಅದೇ ದೇವ್ರ ಹೆಸರು ಇಟ್ಟಿರೋದು, ಅಭಿದಾ ಅಂತ. ಅಭಿದಾ ನನ್ನ ಮಗಳ ಹೆಸರಿದ್ದಾಳ ಗುರುಗಳೇ. ಬಿಗ್ ಬಾಸ್ ಬಂದವಾಗ ಅವ್ರನ್ನೆಲ್ಲ ನೋಡಿದ್ದೀನಿ ನಾನು. ಎಷ್ಟು ಖುಷಿ ಆಗುತ್ತೆ ಮಗಳು ಎಲ್ಲ. ನನ್ನ ಒಟ್ಟಿನಲ್ಲಿ ನನ್ನ ಒಬ್ಬಳನ್ನೇ ನೋಡಿ, ನನ್ನ ಮಗಳನ್ನ ತುಂಬ ಜನ ಕೇಳ್ತಾರಪ್ಪ, ಅದೇನಪ್ಪ ಅಷ್ಟು ನೇಮ್ ಆಗಿದ್ದಾವೆ ಮಗು ಅಂದ್ರೆ. ನಿಮ್ಗೆ ಯಾಕಂದ್ರೆ ನಿಮ್ಮ ಇದ್ರಲ್ಲಿ ಎಷ್ಟು ನೀವು ಮಾತಾಡೋದಕ್ಕ ಮಗುಗೆ ತುಂಬಾ ವ್ಯಸ್ತ ಆಯ್ತದೆ. ಎಷ್ಟು ಫಾಸ್ಟಾಗಿ ಮಾತಾಡ್ತದೆ ಮಗು. ಏನು ಹೇಳ್ತಾ ಇದ್ರಾ? ತುಂಬಾ
ಮಗು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡುತ್ತೆ, ನಗಿಯುತ್ತೆ. ಮಾತಾಡೋಷ್ಟು ನಗಿಸ್ತದೆ ಗುರುಗಳೇ. ಏ ತುಂಬ ಬೆನ್ನಮ್ಕ ಮಗಳೇನಾದ್ರು ಅಮುಕ್ತಾಳೆ ಬೆನ್ನು ಅಂತ. ಆಮೇಲೆ ಬೆಳಗ್ಗೆ ಅವಳು ಏನೇನು ಬೇಕೆಲ್ಲ ತಂದು ಕೊಡ್ತಾಳೆ. ಆಮೇಲೆ ಅಪ್ಪ ನಿಂದೆಲ್ಲ ನನಗೆ ಏನು ಮಾಡ್ತೀನಿ ಮಗಳೇ ದೊಡ್ಡವಳಾಗಿ ಅಂದಮೇಲೆ ಏನು ಕೆಲಸ ಮಾಡಿದೆ ಅಪ್ಪ ಈ ಶನಿವಾರ ಭಾನುವಾರಲ್ಲ ನಾನು ಹೋಗಲ್ಲ ಅಂಥ ಕೆಲಸ ಬೇಡ, ನನ್ನ ಕೆಲಸ ಕಲ್ತ್ಕೊಳ್ಳೋ ಮಗಳೇ, ನಿನ್ನ ದಿವಸ ಕೆಲಸ ಇರ್ತಿದ್ದು ಯಾವನು ಮಾಡ್ತಾನೆ ಹೋಗು ಅಂತಾಳೆ, ದಿವಸ ಇರ್ತಿದ್ದು ಅಂತಾಳೆ. ನಿಜ ನಿಜ ಗುರುಗಳೇ. ಅವ್ರು ಇವಾಗ ಮಾತಾಡ್ತಾ ಇರ್ತಾರಲ್ಲ ಗುರುಗಳೇ, ಮುಂದಿನ ಜೀವನ ಅವ್ರು ಈ ಮಾತಲ್ಲೇ ನೋಡ್ಕೊಡ್ತಾರೆ. ನಿಂದ ಡೈಲಿ ಕೆಲಸ ಅಪ್ಪ, ನೀನು ನನ್ನ ಹತ್ರ ಮಾತಾಡೋದೇ ಇಲ್ಲ, ಡೈಲಿ ಕೆಲಸ ಇರುತ್ತೆ ಅಂತಾಳೆ. ಹಂಗಾಗಿ ನನ್ನ ಮಗಳು ಲೆಕ್ಕದಲ್ಲಿ ತುಂಬ ಫಾಸ್ಟ್ ಇದ್ದಿಲ್ಲ, ಸ್ಕೂಲ್ಗೆ ಫಸ್ಟ್ ಬರ್ತಾಳೆ ಲೆಕ್ಕದಲ್ಲಿ. ಮೇಡಮರೇ, ಇವ್ರ ಜಾತಕದಲ್ಲಿ ನಿಮ್ಮ ಮಗನಿಗೆ ತುಂಬ ಬ್ಯೂಟಿಫುಲ್ ಆಗಿದೆ, ಗುರುಗ್ರಹ ತುಂಬ ಬಲವಾಗಿದ್ದಾನೆ. ಹಾಗಾಗಿ ಗುರು ಶುಕ್ರ ಗ್ರಹ ಸ್ಟೋನ್ನ ಯೂಸ್ ಮಾಡಿ, ಶನಿಗೆ ಒಂದು ಸ್ಟೋನ್ನ ಕೊಡ್ತೀನಿ, ಅದನ್ನು ನೀರಲ್ಲಿ ಹಾಕಿ ಮೀನ್ಸ್ ಹಾಕಿ ಆ ದೋಷ ನಿವೃತ್ತಿ ಆಗುತ್ತೆ. ನೀರಲ್ಲಿ ಹಾಕಿ ಮೀನನ್ಸ್ ಹಾಕಿ ಆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಆ 8ನೇ ಮನೆ ದೋಷವನ್ನು ತಿರುಮಲ ಶನೇಶ್ವರಿಗೆ ಹೋಗ್ಬಿಟ್ಟು ಬರ್ರಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ.